ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನೇಚರ್ ಇಂಡಿಯಾ ಚಾನಲ್ಗೆ. ಈಗ ನಾವು ಈ ಕಡೆ ಸಕಲೇಶ್ಪುರದಲ್ಲಿದ್ದೀವಿ. ಸೊ ಇಲ್ಲೊಂದು ಒಳ್ಳೆ ಮನೆ ಇದೆ, ಅದ್ಭುತವಾದ ಮನೆ ಇದೆ ಅಂತ ಹೇಳಿದ್ರು ನಮ್ಮ ಸ್ನೇಹಿತರು. ಹುಡ್ಕೊಂಬಂದೆ. ಕುಮಾರ್ ಅಂತ ಇವರು. ನಮಸ್ಕಾರ ಸರ್. ಬನ್ನಿ ನೋಡಿ, ಈ ಡೋರ್ ನೋಡಿ, ವಾಸ್ಗಲ್ ಇದೆಲ್ಲ ನೋಡಿ. ನಾನು ಮನೆಗಳನ್ನ ರಿಸರ್ಚ್ ಮಾಡ್ತಾಯಿದ್ದೀನಿ, ವಾಸ್ತು ರಿಸರ್ಚು. ಹಳೆ ಕಾಲದಲ್ಲಿ ಹೆಂಗೆ ಕಟ್ಟಿದ್ರು, ಯಾವ ಎನರ್ಜಿ ಕೊಟ್ಟಿದ್ರು ಮನೆಗಳಿಗೆ, ಏನು ಎಷ್ಟು ಅಂದರೆ ಒಂದು ಜನ್ರೇಷನ್ ಮನೆ ಕಟ್ಟಿದ್ರೆ 4 ಜನ್ರೇಷನ್ ಅದೇ ಮನೇಲಿ ಇರ್ತಾಯಿದ್ರು. ಒಂದು ಮನೆ ಕಟ್ಟಿದ್ರೆ 4 ಜನ್ರೇಷನು ಮತ್ತು ಮನೆ ಕಟ್ಟಂಗಿಲ್ಲ. ಈಗ ಜನ್ರೇಷನ್ ಮನೆ ಚೇಂಜು. ಸೊ ಯಾಕೆ ಅನ್ನೋದು ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ. ಅದರಿಂದ ಎಲ್ಲ ತುಂಬ ಮನೆಗಳು ನೋಡ್ತಾಯಿದ್ದೀನಿ, ಚಿಕ್ಕ ಮನೆಯೆಲ್ಲ ನೋಡೋದು. ಅವ್ರಿಗೆ ಕೇಳೋದು, ಸರ್ ಮನೆ ನೋಡ್ತೀನಿ ಅಂತ ನೋಡೋದು. ಸೊ ಅದರಿಂದ ಬನ್ನಿ ಒಂದ್ಸರಿ ಕುಮಾರ್ ಅವ್ರು ನಮ್ಮ ಮನೆ ತೋರಿಸ್ತಾರೆ. ಇಲ್ಲಿ ತುಂಬ ಸೀರಿಯಲ್ಗಳು ಶೂಟಿಂಗ್ ಆಗಿದೆಯಂತೆ, ನೋಡೋಣ. ಬನ್ನಿ ನೋಡಿ ಬನ್ನಿ ಒಳಗಡೆ. ವುಡ್ಡು ಎಷ್ಟು ವರ್ಷ ಆಗಿದೆ ಕುಮಾರ್ ಅವರೇ? ಬನ್ನಿ ಹೊರಗಡೆ ಬನ್ನಿ. 150 ವರ್ಷ ನೋಡಿ. ಇದು ನೋಡಿ ಇದು ಏನು ಸಿಸ್ಟಮಿಂಗು ನೋಡಿ. ಒಂದು ಕಬ್ಬಿಣ, ಒಂದು ಏನಾದರೂ ಡ್ರಾಪು, ಒಂದು ಮಳೆ ಇಲ್ಲ, 1 ಇಂಚು ಮಳೆನೂ ಇಲ್ಲ, ಒಂದು ಸ್ಕ್ರೂ ಇಲ್ಲ. ನೋಡಿ ಹೆಂಗೆ ಡೋರ್ ಮಾಡಿದ್ದಾರೆ. ಇದೆಲ್ಲ ಹೊಸ್ದಾಗಿ ಹಾಕಿರಬೇಕು, ಒಂದು ನೆಟ್ ಹಾಕೋರು ಇಲ್ಲಿ. ಸೊ ನೋಡಿ ಎಲ್ಲ ವುಡ್ಡಲ್ಲೇ ಇದು ಫಿನಿಶ್. ಹಿಂಗೆ ಹಾಕಿದ್ರೆ ಮುಗೀತು. ಯಾರು ಬಂದರೂ 10 ಜನ ಆನೆ ಬಂದು ಹೊಡೆದ್ರು ಬರಲ್ಲ. ಇದು ಅಷ್ಟು ಟೈಟ್ ಇರ್ತದೆ ಅಲ್ವಾ? ಹಾಂ, ಇದು ಈ ಕಡೆ. ಹಾಂ, ಊರಿಗೆ ಗೊತ್ತಾಗುತ್ತೆ, ಅಷ್ಟು ಸೌಂಡ್ ಬರುತ್ತೆ. ಹಾಂ, ಅದೇ ಕೆಳಗಡೆ ನೋಡಿ, ಅದು ಕರ್ರ ಅಂತ ಸೌಂಡ್ ಬರುತ್ತೆ ಅದು ಹಾಕಿದಾಗ. ಹಾಂ, ದೊಡ್ಡ ಮನೆ ಬಾಗ್ಲಾಗ್ತದ್ರೆ ಅಂತ ಸೌಂಡ್ ಬರುತ್ತಂತ ಇದು ಹಾಕಿದಾಗ. ಟಂಗ್ ಅಂತ ಬರುತ್ತಲ್ಲ. ಇದು ನೋಡಿ, ಹಿಂಗೆ ಹಾಕ್ಬಿಟ್ರೆ ನಿಮ್ಗೆ ಏನು ಯಾರು ಹೊಡೆದ್ರು ಏನಾದರೂ ಬರೋದಿಲ್ಲ. ಈ ಸಿಸ್ಟಮ್ ನೋಡಿ, ಇಲ್ಲಿ ಲಾಕ್ ಸಿಸ್ಟಮ್, ಇವಾಗ ಹೊಸ ಸಿಸ್ಟಮ್ ಈಗ ಮಾಡ್ಕೊಳ್ಳಿ ಬೇಕಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಮಾಡಬೇಕು ಮನೆಗೆ. ನೋಡಿ ಮೇಲೆ ಏನೂ ಇಲ್ಲ, ಇದಕ್ಕೇನಿಲ್ಲ, ಈ ಥರ ಸೈಡಿಲ್ಲ. ಇದು ಮಾತ್ರ 2 ಹಾಕ್ಬಿಟ್ರೆ ಸಾಕು. ಏನು ಯಾರು ನಮ್ಮ ಭಾಷೆಯಲ್ಲಿ ಅಗಣಿ ಅಂತೀವಿ. ಅಗಣಿ ನೋಡಿ, ಅವ್ರ ಭಾಷೆಯಲ್ಲಿ ಅಗಣಿ ಅಂತಾರಂತೆ, ಹಳ್ಳಿ ಭಾಷೆಲ್ಲ. ಅಣ್ಣ ಇದು 150 ವರ್ಷ ಆಗಿದೆ. 150 ವರ್ಷ ದಾಖಲೆ ಇಲ್ಲ. ನಾವೆಲ್ಲ 5ನೇ ತಲೆಮಾರು. 5ನೇ ತಲೆಮಾರು ನೋಡಿ ಸರ್, ನಾನು 2 ತಲೆಮಾರು ಅಂದೆ. 5ನೇ ತಲೆಮಾರು ಮನೆ ಇದು. ಆದರೂ ಎನರ್ಜಿ ಫಸ್ಟ್ ಕ್ಲಾಸ್. ಈಗ ಈಗಲೂ ಚೆನ್ನಾಗಿದ್ದಾರೆ ಎಲ್ಲರೂ. ಎಲ್ಲ ಹೆಲ್ತಿಯಾಗಿ, ಎಲ್ಲ ಮದುವೆಗಳು ಚೆನ್ನಾಗಿದ್ದೀರಾ? ಮನೆ ಕಟ್ಕೊಂಡಿದ್ದಾರೆ. ನೀವು ಇದರಲ್ಲಿ ಇದ್ದೀರಾ? ದೊಡ್ಡ ಬಂದ್ರಲ್ಲಿ ಬೇರೆ ಬೇರೆ ಮನೆಗೆ ಹೋಗಿದ್ದಾರೆ. ನೀವು ಇದರಲ್ಲೇ ಇದ್ದೀರಾ. ಫುಲ್ ವುಡ್ ಎನರ್ಜಿ ನೋಡಿ. ಮನೆ ಎಷ್ಟು ಚೆನ್ನಾಗಿದೆಯೋ ನೋಡಿ. ಇದು ಓಪನ್ ಕೊಟ್ಟಿದ್ದಾರೆ ಫಸ್ಟ್ ಕ್ಲಾಸಾಗಿ ನೋಡಿ. ಆವಾಗ ಆ ಕಾಲದಲ್ಲೇ ಕಲ್ಲನ್ನ ಈ ಥರ ಮಾಡಿ. ಹಾಂ, ಓ ಅದರಲ್ಲೇ ಫಿಶ್ ಇದ್ದಾವೆ, ಫ್ಲವರು, ಫಿಶ್ ಎಲ್ಲ ಮಾಡಿ ಕಲ್ಲನ್ನ ಎಲ್ಲಿ ನೋಡಿ. ಮನೆ ಯಾವಾಗಲೂ 3.5 ಹೈಟ್. ಮನೆ ಎಷ್ಟಿರ್ಬೇಕು ಹೈಟು ಅಂತ ನನಗೆಲ್ಲ ವಿಡಿಯೋಗಳಲ್ಲಿ ಕೇಳ್ತಾರೆ. ಎಷ್ಟಿರ್ಬೇಕು ಸರ್ ಹೈಟ್, ಎಷ್ಟಿರ್ಬೇಕು ಭೂಮಿಯಿಂದ ಅಂತ. ಆ 150 ವರ್ಷದ ಹಿಂದೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. 3 ಅಡಿ ಇದೆ ಇಲ್ಲಿ. 3 ಅಡಿ ವರಂಡ ಆದಮೇಲೆ ಮತ್ತೆ ಅಲ್ಲಿ 1 ಅಡಿ, ಅದು ಮೇಯ್ನ್ ಹೌಸು, ಅದು 1 ಅಡಿ ಹೈಟ್ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಮತ್ತೆ ಆ ಕಡೆ ನೋಡಿ ಸೆಂಟ್ರ್ ಡೋರ್. ಅವಾಗ ಏನಕ್ಕೆ ಸೆಂಟ್ರ್ ಡೋರ್ ಇಡ್ತಾಯಿದ್ರು ಅಂದರೆ ಆ ಕಾಲದಲ್ಲಿ ಫುಲ್ ಇದೆಲ್ಲ ವರಂಡಗಳಿತ್ತು ನೋಡಿ ಫ್ರಂಟಲ್ಲಿ. ಈಗೆಲ್ಲ ನೋಡಿ ಆ ಕಡೆ ವರಂಡ ಇದೆ, ಈ ಕಡೆ ವರಂಡ ಇದೆ ಅಲ್ವಣ್ಣ? ನೀವು ಮಾಡ್ಕೊಂಡಿದ್ದೀರಾ? ಇದು ಫುಲ್ ವರಂಡನಲ್ವಾ? ಓಹೋ ಹೋ, ಇದು ನೀವು ಅದೇ ಇದು ಓಪನ್ ಇರಬೇಕು. ಹಾಂ, ಆ್ಯಕ್ಚುಲಿ ಓಪನ್ ಇರಬೇಕಿದು. ನೀವು ಕ್ಲೋಸ್ ಮಾಡ್ಕೊಂಡಿದ್ದೀರಾ ಮಕ್ಕಳು ಜಾಸ್ತಿ ಆದಮೇಲೆ. ಎಲ್ಲ 100% ಎಲ್ಲರೂ ಮಾಡೋದು ತಪ್ಪದೆ. ಮನೆ ಚೆನ್ನಾಗಿರುತ್ತೆ. ಫ್ಯಾಮ್ಲಿ ದೊಡ್ಡದಾದಾಗ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಾಗ ವಾಸ್ತು ಪ್ರಾಬ್ಲಮ್ ಆಗ್ಬಿಟ್ಟು ಮನೆಯಲ್ಲಿ ಎನರ್ಜಿ ಕಮ್ಮಿ ಆಗಿ, ದುಡ್ಡು ಕಾಸು ಕಡಿಮೆ ಆಗಿ, ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಳ್ಳೋ ಥರ ಆಗುತ್ತೆ. ಹಾಂ, ಲಾಸ್ ಆಗ್ತಾ ಬರುತ್ತೆ. ಹೌದು. ಹಾಂ ಅಲ್ವಣ್ಣ? ನೋಡಿ ಅದ್ಭುತ ನೋಡಿ. ಎಷ್ಟು ಡಿಗ್ರಿ ಹೆಂಗಿದೆ ಅಂದರೆ ಪರ್ಫೆಕ್ಟ್ ಡಿಗ್ರಿ. ಈಸ್ಟ್ ಯಾವಾಗ ನೀವು ಗೋಡೆ ಹಾಕಿದ್ರೋ ಅವತ್ತಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. 100% ಆಗುತ್ತೆ. ಇದು ನಾನು ಇದರಲ್ಲಿ ಇದೇ ಇಲ್ಲ ನೋಡಿ. ಪರ್ಫೆಕ್ಟ್ ಪೂರ್ವ. ಈ ಗೋಡೆ ಹಾಕ್ಬಿಟ್ರೆ ಎನರ್ಜಿ ಕಡಿಮೆ ಆಗೋಯ್ತು. ಆಮೇಲೆ ಇದೇನಾಯಿತು, ಇದು ಅಗ್ನಿಮೂಲೆ ಎಂಟ್ರಿ ಆಯಿತು. ನೀವು ಬರೋದು ಅಗ್ನಿಮೂಲೆ, ಇದೇ ಎಂಟ್ರಿ ಇಲ್ಲಿರಬೇಕಾಗಿತ್ತು. ಈ ಗೋಡೆ ಹಾಕಿದ ತಕ್ಷಣ, ಇದು ಗೋಡೆ ಹಾಕಿದ ತಕ್ಷಣ ಅಲ್ಲ ನಿಧಾನಕ್ಕೆ ಸ್ಲೋ ಆಯಿತು. ಮನೆ ಹಿಂಗೆ ನಡೀತಾ ಇದ್ದ ಮನೆ, ಅರಮನೆ ಥರ ಇದ್ದು ಮನೆ. ಹಾಂ, ಆಗರ್ಭ ಶ್ರೀಮಂತರು. ದೊಡ್ಡ ಮನೆ ಅಂದರೆ 100 ಎಕರೆ ಜಮೀನು. ಇವತ್ತು ಎಷ್ಟೈತೆ?
ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ಏನು ಹಾಳು ಮಾಡಿಲ್ಲ. ಅಲ್ಲ ಡಿವೈಡ್ ಆಗಿದ್ರೆ ಡಿವೈಡ್ ಆದ ಲಾಂಚ್ ಆಯ್ತು ಡಿವೈಡ್ ಆಗಿ ಆಚೆಗೆ ಹೋದವರೆಲ್ಲ ಸ್ವಲ್ಪ ಮಾರ್ಕೊಂಡಿರ್ತಾರೆ, ಸ್ವಲ್ಪ ಏನೋ ಮನೆ ಕಟ್ಕೊಂಡು ಹಂಗೆ ಹಂಗಾಗಿ ಏರ್ಪೇರ್ ಆಗುತ್ತೆ. 4-5 ಜನ ಮಕ್ಕಳ ದಸಿಂದ ಹಾಂ ಸೊ ಆಸ್ತಿ ಡಿವೈಡ್ ಆಯ್ತು ಬಂತು. ಡಿವೈಡ್ ಆಯ್ತು ಬಿಡು. ನಾನು ಈಗಲೂ ಹೇಳ್ತೀನಿ, ಆ ಡೋರು ಅಷ್ಟು ಒಳ್ಳೇದಲ್ಲ ನಾನು, ಯಾಕೆಂದರೆ ನಿಮ್ಮ ಮನೆಗೆ ಬಂದಿದ್ದೀನಿ, ನನ್ನ ಕರ್ತವ್ಯ. ನಮಗೆ ತೆಗೆದು ಇದು ಮಾಡೋಕ್ಕೂ ಆಗಲ್ಲ, ಏನಾದರೂ ಅದಕ್ಕೆ ನಾನು ಮಾತು ಕೇಳಿ ಇಲ್ಲೆಲ್ಲಾದ್ರೂ ಎಂಟ್ರಿ ಇಟ್ಕೊಂಡು ಈ ಡೋರ್ ಚೆನ್ನಾಗಿದೆ, ಹಿಂಗೆ ಬಂದರೆ ಇದು ಚೆನ್ನಾಗಿದೆ, ಈ ಡೋರು ಚೆನ್ನಾಗಿದೆ, ಕೊಟ್ಟಿಗೆಗೂ ಚೆನ್ನಾಗಿದೆ, ಅದು ಮಾತ್ರ ಬೇಡ ಅಣ್ಣ, ಅದು ಬೇಡ ದಯವಿಟ್ಟು. ವಾಸ್ತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಮನೆ ನೋಡೋಕ್ಕೆ ಅಂತ ಬಂದೆ ನಾನು, ವಾಸ್ತು ಹೇಳೋಕ್ಕೆ ಬರಲಿಲ್ಲ. ಬಟ್ ನಿಮಗೆ ಹೇಳ್ತಾ ಇದ್ದೀನಿ, ಈ ಕಡೆಯಿಂದ ಎಂಟ್ರಿ ಕೊಟ್ಕೊಂಡ್ರೆ ಏನು ಫಸ್ಟ್ ಕ್ಲಾಸಾಗಿ ಆಗ್ತೀರ ಅಭಿವೃದ್ಧಿ. ಬೇಡ ಬಿಟ್ಬಿಡೋದು, ಹಂಗೆ ಬಿಟ್ಬಿಡಿ, ಓಪನ್ ಮಾಡಿಬಿಟ್ಬಿಡೋದು ಅಲ್ಲ ಹಂಗೆ ಕ್ಲೋಸ್ ಮಾಡಿ ಮಳೆ ಹೊಡೆದ್ಬಿಟ್ಟು ಬಿಟ್ಬಿಡಿ. ಈ ಕಡೆಯಿಂದ ಒಂದು ಎಂಟ್ರಿ ಇಟ್ಕೊಳ್ಳಿ ಅಷ್ಟೇ, ಅದ್ಭುತವಾಗಿ ಆಗ್ತೀರಾ, ತುಂಬ ಚೆನ್ನಾಗಿ ಆಗ್ತೀರಾ. ಯಾಕೆಂದರೆ ಈ ಸಾವಿರಾರು ಜನಕ್ಕೆ ಅನ್ನ ಹಾಕಿರೋ ಮನೆ, ಈ ಮನೆಗೆ ನಾನು ಫ್ರೀಯಾಗಿ ವಾಸ್ತು ಹೇಳಿದ್ರು ನನಗೂ ಖುಷಿ ಆಯ್ತಾಯ್ತಾ. ಇಲ್ಲಿ ಈ ಮನೆ ಮತ್ತೆ 4 ಜನಕ್ಕೆ ಅನ್ನ ಹಾಕಬೇಕು, ನಿಮ್ಮ ಮಕ್ಕಳು ಅವರೆಲ್ಲ ಚೆನ್ನಾಗಿರ್ಬೇಕು, ಮತ್ತೆ ಬರಬೇಕು. ಶೂಟಿಂಗ್ ಎಲ್ಲ ನನಗೆ ಶೂಟಿಂಗ್ ಎಲ್ಲ ಕೊಡೋ ಅಂದರೆ ನೋಡಿ ಸ್ನೇಹಿತರೆ, ಇದೆಲ್ಲ ಶೂಟಿಂಗ್ ಕೊಡ್ತಾರೆ. ಇಲ್ಲಿ ಯಾರಾದರೂ ಬೇಕು ಅಂದರೆ ನನ್ನ ನಂಬರು ಇರ್ತಿದ್ರಲ್ಲಿ, ನಾನು ಕಾಂಟ್ಯಾಕ್ಟ್ ಮಾಡಿ ಶೂಟಿಂಗ್ ಕೊಡಿಸ್ತೀನಿ. ಪಾಪ ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ. ಏನೋ ಒಂದು 10 ದಿವಸ 15 ದಿವಸ ಶೂಟಿಂಗ್ ಇದ್ದರೆ, ಮೂವಿ ಶೂಟು, ಆ್ಯಡ್ ಶೂಟು, ಫೋಟೋ ಶೂಟು. ಹಾಂ ಇಲ್ಲ, ಕಂಟಿನ್ಯೂಸ್ ಬರಬೇಕು. ನಾನು ವಿಡಿಯೋ ಹಾಕ್ತೀನಿ ಯಾವಾಗಲೂ, ಅಲ್ಲ ನಾನು ವಿಡಿಯೋ ಹಾಕ್ತೀನಿ ಯಾವಾಗಲೂ, ನಿಮ್ಮ ಮನೆಗೆ ಬರಬೇಕು, ಶೂಟಿಂಗ್ ನಡಿಬೇಕು. ಹಂಗೆ ಮಾಡ್ತೀವಿ. ನೀವು ಹಂಗೆ ಎಂಟ್ರಿ ಕೊಡಿ. ನಿಮ್ಮ ಮನೆಗೆ ನೀವು ಅಡ್ಡ ಹಾಕ್ಕೊಂಡಿದ್ರೆ ದುಡ್ಡು ಬರ್ತೀರಾ, ನಾವೇನು ಮಾಡೋಣ? ಹಾಂ, ನೀವು ಈ ಗೋಡೆ ಹಾಕಿದ್ದೇ ಪ್ರಾಬ್ಲಮ್ಮು. ಇಲ್ಲ ನೀವು ಗೋಡೆ ತಗೊಳ್ಳಿ, ಇಲ್ಲಾಂದ್ರೆ ಆ ಕಡೆ ಎಂಟ್ರಿ ಆದರೂ ಹಂಗೆ ಇಟ್ಕೊಳ್ಳಿ. ಎಂಟ್ರಿ ಹಿಂಗೆ ಇಟ್ಕೊಂಡು ಹಿಂಗೆ ಬನ್ನಿ ಅಣ್ಣ, ಇದು ಚೆನ್ನಾಗಿದೆ, ಅದ್ಭುತವಾಗಿದೆ ಇದು. ನೋಡಿ ನಮ್ಮೂರು ಬಂದಾರ ಪಿಕ್ಚರ್ ನೋಡಿದಿರಾ? ಸೇಮ್ ಇದೇ ಥರ ಮನೆ ನಮ್ಮದು, ನೋಡಿದ್ರಲ್ಲ? ಸ್ವಲ್ಪ ಹಾಂ, ಅದು ಅಷ್ಟೇ ಪ್ರೇಮರಾಗ ಅಳಗಡ್ತೀನಿ ಪಿಕ್ಚರ್ ಮಾಡಿದ್ವಿ. ಸೇಮ್ ಪಿಲ್ಲರ್ಗಳು ಸೇಮ್ ಇದು. ಅವು ಇನ್ನು ಸ್ವಲ್ಪ ದಪ್ಪ ಪಿಲ್ಲರ್ಗಳು, ಅದು ಇದರ ಹತ್ರ ಶಿರ್ಸಿ ಹತ್ರ. ಅದೇ ನನಗೆ ಈ ಮನೆ ನೋಡಿದ್ರೆ ಅದು ಜ್ಞಾಪಕ ಬಂತು. ಓಕೆನಾ? ಬನ್ನಿ. ಇದೆಲ್ಲ ಫುಲ್ ವುಡ್ ಎನರ್ಜಿ ಇರುತ್ತೆ ಮನೆಯಲ್ಲಿ. ನೋಡಿ ಈ ಥರ ಸೆಂಟ್ರ್ ಬಾಗಿಲು ನೋಡಿ, ಇಲ್ಲಿ ವಾಸ್ತು ಅಬ್ಸರ್ವ್ ಮಾಡಿ ದಯವಿಟ್ಟು ನೋಡಿ. ಆ ಕಡೆ ನೋಡಿ ಒಂದು ರೂಮ್ ಮಾಡಿದ್ದಾರೆ, ಈ ಕಡೆ ಒಂದು ರೂಮ್ ಮಾಡಿದ್ದಾರೆ. ಇದೇನು ರೂಮ್ ಮಾಡಿದ್ದು? ಮಲ್ಗಕ್ಕೆ. ನೋಡಿ ಆವಾಗಲೇ ಎಷ್ಟು ದಪ್ಪ ಡೋರ್ಗಳಿಟ್ಟಾವೆ ನೋಡಿ, ರೂಮ್ಗೆ ಡೋರ್ಗಳು ಹೆಂಗಿದಾವೆ ನೋಡಿ. ನೋಡಿ ವುಡ್ಡು, ಈ ಮೇಲೆ ವುಡ್ ನೋಡಿ. ಅಬ್ಬಬ್ಬಬ್ಬ, ಇದೆಲ್ಲ ನೋಡ್ತಾ ಇದ್ರೆ ಮೈ ಎಲ್ಲ ಜುಮ್ ಅನ್ನುತ್ತೆ. ಅದ್ಭುತ. ಮಲ್ಲಪ್ಪನವರ ನಿಮ್ಮ ತಾತ ಮರಿ ಬಸಮ್ಮ, ಇವ್ರು ನಿಮ್ಮ ತಂದೆ ತಾಯಿ ಇಬ್ಬರು ಇಲ್ಲ? ಯಾವಾಗ ರೀಸೆಂಟಾಗಿ ತಿರ್ಕೊಂಡ್ರಾ? ಈ ಗೋಡೆ ಹಾಕಿದ್ಮೇಲೆ ಪೂರ್ವದ ಗೋಡೆ ಹಾಕಿದ್ಮೇಲೆ ಮನೆ ಯಜಮಾನ್ರೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಪೂರ್ವವನ್ನು ಮುಚ್ಚಿಬಿಟ್ರೆ ಸೂರ್ಯನೇ ಬರೆದ್ರೆ ನಿಮ್ಗೆ ಯಾವುದೋ ಮೇಲೆ ಟಾಪ್ ಲೈಟ್ ಬರ್ತಾ ಇದೆ. ಬೆಳಗಿನ ಸೂರ್ಯ ಮನೆ ಒಳಗಡೆ ಬಂದ್ರೆ ಎನರ್ಜಿ ಒಳಗಡೆ, ಬೆಳಗಿನ ಸೂರ್ಯ, ಮಧ್ಯಾಹ್ನ ಅಲ್ಲ, ಬೆಳಗ್ಗೆ ಸೂರ್ಯ. ಅಲ್ಲಿ ಬೇಡ ನೀನು. ಹಾಂ, ಇದೆಲ್ಲ ಏನೋ ಅದೆಲ್ಲ ಬಾತ್ರೂಮ್ ಏನದು? ನೀನು ಇದೊಂದು ಮನೆ ರೆಡಿ ಮಾಡ್ಕೊಂಡು ಇದೆಲ್ಲ ಮುಂದೆ ಫ್ರಂಟ್ ಎಲ್ಲ ತೆಗೆದುಬಿಟ್ರೆ ನೀನು ರಾಜ ಆಗ್ಬಿಡ್ತೀಯ. ಮತ್ತೆ ರಾಜ ಆಗ್ಬಿಡ್ತೀಯ. ಫ್ರಂಟ್ ಎಲ್ಲ ತೆಗೆದುಬಿಡ್ಬೇಕು, ಅಡ್ಡ ಪೂರ್ತಿ ತೆಗೆದುಬಿಡ್ಬೇಕು. ಹಾಂ ಹಾಂ, ಹಳೇದು ಮತ್ತೆ ಮರುಕಳಿಸಿ ನಿನಗೊಂದು ಶಕ್ತಿ ಬಂದ್ಬಿಡುತ್ತೆ, ಹಳೆ ವೈಭವ. ಬಾ. ಹಾಂ ನೋಡಿ, ಇದು ಹಾಕವ್ರೆ. ಹಾಂ ನೋಡಿ, ಇದು ನೋಡಿ ಪಿಲ್ಲರ್ಗಳೆಲ್ಲ ಎಷ್ಟು ಚೆನ್ನಾಗಿದೆ, ವುಡ್ ಪಿಲ್ಲರು. ಇದನ್ನೆಲ್ಲ ಇನ್ನೊಂದು 2-3 ತಲೆಮಾರು ಬೇಕಾದ್ರೆ ಇಲ್ಬೋದು ಅಲ್ವಣ್ಣ? ಇನ್ನೂ 3 ತಲೆಮಾರು. ಬನ್ನಿ. ವುಡ್ ಮೇಲೆ ಬಸವಣ್ಣ ಕೆತ್ತಿದ್ದಾರೆ. ಬನ್ನಿ ಅಣ್ಣ, ಇದನ್ನು ರೆನಿವೇಷನ್ ಮಾಡಿಸ್ಕೊ, ನಾನು ಶೂಟಿಂಗ್ ಜನ ಕಳಿಸ್ತೀನಿ. ಓಕೆ, ತುಂಬ ಅದ್ಭುತವಾಗಿರುತ್ತೆ ಮನೆ. ಏನೋ ಸ್ವಲ್ಪ ರೆಡ್ ಆಕ್ಸೈಡ್ ನೀಟಾಗಿ ರೆಡಿ ಮಾಡಿ, ಸ್ವಲ್ಪ ಒಂಚೂರು ಕಲರ್ ಕೊಡೋಣ. ಹಾಂ ಹ್ಞೂ, ಆಗಲ್ಲ. ನೀನು ಫಸ್ಟ್ ಪೂರ್ವ ಅಂದ್ರೆ ಏನು ಗೊತ್ತಾ? ಅಲ್ಲ, ನಿಮ್ಗೀಗ ಉಸಿರಾಡ್ತಾ ಇಲ್ಲ, ಹಿಂಗಾಗ್ಬಿಟ್ಟಿದೆ. ಹಾಂ, ಇದು ಆಗಿದೆ, ಇದು ಓಪನ್ ಮಾಡ್ಕೊ, ಆಟೋಮೆಟಿಕ್ ಸರಾಗುತ್ತೆ. ಬಾ, ಎಲ್ಲ ಚೆನ್ನಾಗಿ ಬಂದುಬಿಡುತ್ತೆ. ಹಾರ್ಟಿಗೆ ಹೋಗ್ಬೇಕು. ಹಾಂ, ಇದು ಮುಚ್ಕೊಂಡ್ಬಿಟ್ಟಿದ್ಯಾ ಫುಲ್. ಹಾಂ, ನಿಮ್ಮ ಮನೆ, ಈ ಮನೆಯ ಈ ಅಂದರೆ ಏನೀಗ ಪರಿಸ್ಥಿತಿ ಅದೇ ಕಾರಣ. ಆ ಗೋಡೆ ಒಂದು ಓಪನ್ ಮಾಡಿದ್ರೆ ನಿಮ್ಮ ಮನೆ ಫುಲ್ ಎನರ್ಜಿ ಬರುತ್ತೆ. ಒಂದು ಡೋರ್ ಓಪನ್ ಬರಂಗ ಎಲ್ಲ ತೆಗೆದುಬಿಡ ನಾವು ಗೋಡೆ ಹತ್ಲಾಗ ಏನಕ್ಕೆ ಬೇಕು? ಹೊರಗಡೆ ಗೋಡೆ ಬೇಕಲ್ಲ ಸರ್? ಹೊರಗಡೆ
ಕಾಂಪೌಂಡ್ ಥರ ಇಟ್ಕೋ. ಅಲ್ಲ ಫುಲ್ ಓಪನ್ ಆಗ್ಬಿಡುತ್ತೆ, ಹೊರಗಡೆಯಿಂದ ಗಾಳಿ ಮಳೆ ಗಾಳಿ ಬೆಳಕು ನಾಯಿಗೆ ಎಲ್ಲ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲ ಕಾಂಪೌಂಡ್ ಥರ ಹಾಕೋ ಫ್ರಂಟ್ಗೆ. ಫಸ್ಟ್ ಇತ್ತಂತೆ ಊರ್ ಮನೆ ಇತ್ತು ನೋಡಿ, ಹಾಂ ಹಾಂ ಅವ್ರ ಮನೆ ಇತ್ತು, ಆ ಥರ ಫ್ರಂಟ್ಗೆ ಇದಿಟ್ಕೊಂಡು ಮನೆ ಎಂಟ್ರಿ ಅಲ್ಲಿ ಕೊಟ್ಕೋ ಒಳಗಡೆಗೆ. ಎಂಟ್ರಿ ಚೇಂಜ್ ಮಾಡಿದ್ರೆ ಸಾಕು. ಇದನ್ನ ಎತ್ತಿ ಹಾಕ್ಬಿಟ್ರೆ ನೀನು ಸೂಪರಾಗಿ ಆಗ್ಬಿಡ್ತೀವಿ. ಇದೇನಿದು ಅಡುಗೆ ಮನೆ ಅಡುಗೆ ಮನೆ ಇದು. ನೋಡಿ ಅಡುಗೆ ಮನೆ ಇದು. ಇಲ್ಲಿಗೆ ಅಗ್ನಿಮೂಲೆಯಲ್ಲಿದೆ. ಇದ್ರ ಬಗ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ನಡೀತದೆ ಏನಣ್ಣ, ಚೆನ್ನಾಗಿದೆ. ಅಡುಗೆ ಮನೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬಟ್ ನೋಡಿ ಮನೆ ಇಂಥ ಮನೆ ನಿನಗೂ ಇದೇ ಥರ ಹಾಕ್ಕೊಟ್ರೆ ಈಗ. ಹಾಂ ಈ ಥರ ಪಿಲ್ಲರ್ ಹುಡುಕು ಈಗ ಮನೆ ಕಟ್ತಾವನೆ. ಹಾಂ ತೆಂಗಿನ ಗಿಡ ಹಾಕಿದ್ದಲ್ಲ, ಹೌದೌದು. ಅಲ್ಲೇ ನಿನಗೂ ಈ ಥರ ಪಿಲ್ಲರ್ ಹುಡುಕೀಗ. ಪಿಲ್ಲರ್ಗಳು ಈ ಥರ ಬೇಕು. ಹಾಂ ಹಳೆ ಪಿಲ್ಲರ್ಗಳೇ ಹುಡುಕ್ಬೇಕು, ಹೊಸವೆಲ್ಲ ತರೋಕ್ಕಾಗಲ್ಲ, ಕಾಸ್ಟ್ಲಿ. ನೋಡು ಹೆಂಗಿದೆ ಇದು, ನೋಡು ಫಸ್ಟ್ ಕ್ಲಾಸ್ ಆಗಿದೆ ಪಿಲ್ಲರ್. ಇದು ಒಂದು ಪಿಲ್ಲರ್ ಮಾಡಿಸ್ಬೇಕಾದ್ರೆ ಇವತ್ತು ಮಿನಿಮಮ್ 50,000 ರೂಪಾಯಿ ಆಗುತ್ತೆ. ಹಾಂ 50. ಹಾಂ ಮರ ಸಿಗಲ್ಲ, ಈ ಥರ ಮರ ಸಿಗಲ್ಲ. ಹಾಂ 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 ಸಣ್ಣ ಮರ ಏನು ಮಾಡೋಕ್ಕಾಗಲ್ಲ ಅಣ್ಣ. ಈ ಥರದ್ದು ಏನಾದರೂ ಬಾಡಿಗೆ ಕೊಡೋಂಗಿದ್ರೆ ನಾವೇ ತಗೊಂಡು ಏನಾದ್ರು ನಡೆಸ್ತೀವಿ. ಏನಾದ್ರು ನೀವು ನೋಡಿ ತೆಗಿ. ವಾಶ್ರೂಮ್ ಇದ್ದು ಈ ಕಡೆ ವಾಯುವ್ಯ. ಅಮ್ಮ ಚೆನ್ನಾಗಿದೆ ವಾಯುವ್ಯ. ಫಸ್ಟ್ ಇಲ್ಲಿ ರೂಮ್ಗಳೆಲ್ಲ ಇದ್ದ 3-4 ಜನ ಅಂತಂದಿರಲ್ವಾ, ಅಲ್ಲೊಬ್ರು ವಾಸ ಇದ್ರು, ಇಲ್ಲೊಬ್ರು ವಾಸ ಇದ್ರು, ಫ್ರೆಂಡಲ್ಲೊಬ್ರು ವಾಸ ಇದ್ರು. ಒಂದು ರೂಮು, ಇದು ರೂಮ್ಸ್ ಚಿಕ್ಕ ಚಿಕ್ಕ ರೂಮ್ಗಳಿದ್ದ. ಹಾಂ ಇದು ಹಿತ್ತಲು ಬಾಗಿಲು ಹಿಂದೆ ಹೊರಗಡೆ ಹೋಗೋದು. ಅಲ್ಲ ಇದನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರಾ? ಇಲ್ಲ ಅವರೇ ಮಾಡೋದು. ಹಿಂದೆ ನೋಡಿ ಇದೊಂದು ದೊಡ್ಡ ಬಾಗಿಲು ಐತೆ, ಅಲ್ಲಿ ಮುಂದೆ ಫ್ರಂಟ್ ಒಂದು ಬಾಗಿಲು ಐತಲ್ಲ, ಆ ಥರ ಇಲ್ಲೊಂದು ಬಾಗಿಲು ಐತೆ. ಓ ಅಲ್ಲಿದೆಯಾ? ಓಹೋ ಇದು ಹೊರಗಡೆ ಹೋಗೋದು, ಹೊರಗಡೆ ಹೋಗೋದು. ಬೋಟು ಏನಿಲ್ಲ. ಸೇಮ್ ಅದೇ ಥರನೇ. ಹಾಂ ಇದು ವೆಸ್ಟ್ ಬಾಗಿಲು ನೋಡಿ. ಆ ಕಾಲದಲ್ಲಿ ವೆಸ್ಟ್ ಪ್ಲಸ್ ಬಾಗಿಲು ಇಟ್ಟಿದ್ದಾರೆ. ಏನು ಸರ್ ನಿಮ್ಮ ಕೊಟ್ಟಿರಲ್ಲ ವೆಸ್ಟ್ ಬಾಗಿಲು ಏನೋ ಪೂರ್ವದಲ್ಲಿ ಆಪೋಸಿಟ್ಟು. ಹಾಂ ಪಶ್ಚಿಮ ಬಾಗಿಲು ಒಳ್ಳೆ ಡೋರ್ ಇದು. ಹಾಂ ಅಷ್ಟೇ ಅಡ್ಡ ಇಟ್ಟಿರೋದು. ಸೂಪರ್. ಇದು ರೂಮಾ? ಹಾಂ ಆ ಕಡೆಯಿಂದ ಎಂಟ್ರೆನ್ಸು. ಚಿಕ್ಕ ಚಿಕ್ಕ ರೂಮ್ ಇದ್ದ. ಹಾಂ ನೋಡಿ ಹಳೆ ಲಾಂತರಗಳೆಲ್ಲ. ಹಾಂ ಆ ಕಾಲದವಾ? ಇದು ರೂಮ್ ದೊಡ್ಡ ರೂಮ್, ಚಿಕ್ಕ ಚಿಕ್ಕ ರೂಮ್ ಇದ್ದ, ಹೊಡೆದು ದೊಡ್ಡದು ಮಾಡ್ತಿದ್ರು. ಓಕೆ ದೊಡ್ಡ ಹಾಲ್ ಐತೆ. ಓಹೋ ಫುಲ್ಲು ಚಿಕ್ಕ ಚಿಕ್ಕ ರೂಮ್ಗಳಿದ್ದ. ಅದನ್ನು ದೊಡ್ಡದು ಮಾಡ್ತೇವೆ. ನೋಡ ಕುಬೇರ ಮೂಲೆಯಲ್ಲಿ ಬಾತ್ರೂಮ್ ಇಟ್ಟವ್ರೆ. ಎಲ್ಲೆಡೆ ವಾಶ್ರೂಮು, ಕುಬೇರ ಮೂಲೆಯಲ್ಲಿ ಬಾತ್ರೂಮ್. ಇವ್ರು ಇಲ್ಲ ತಪ್ಪಾಯ್ತಲ್ಲ, ತಪ್ಪಾಯ್ತು. ಕುಬೇರ ಮೂಲೆಯಲ್ಲಿ ಯಜಮಾನ ಇರಬೇಕು, ಬಾತ್ರೂಮ್ ಇಟ್ಟವ್ರೆ. ಎಷ್ಟು ಆ ಕಾಲದಲ್ಲಿ ರುಬ್ಬಿ 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 ಕಲ್ಲೇ ಸೌದೋಗಿದೆ. ಅಂದರೆ 4 ತಲೆಮಾರು 4 ತಲೆಮಾರಲ್ಲಿ ತಿರುಗಿರೋದು ಕಲ್ಲು ಹಂಗಾಗಿರೋದು. ಹಾಂ ಅಕ್ಕಿ ಕುಟ್ಟವ್ರಲ್ಲ ಅವಾಗ. ನೋಡಿ 4 ತಲೆಮಾರು ಖಾರ ರುಬ್ಬಿದ್ದಾರೆ ಇದರಲ್ಲಿ. ಆ ಥರ ಇದೆ ಒಳಕಲ್ಲಿದು. ಎಷ್ಟು ದೊಡ್ಡದಾಯ್ತು. ನೀವು ದಯವಿಟ್ಟು ಆ ಕುಬೇರ ಮೂಲೆ ಬಾತ್ರೂಮ್ ಪ್ರಾಬ್ಲಮ್ಮು ಅದೊಂದು ತೆಗೆಸಿ ಬಾತ್ರೂಮ್ನ ವಾಯುವ್ಯದಲ್ಲಿ ಹಾಕ್ಕೊಳ್ಳಿ. ಇದು ವಾಯುವ್ಯ, ಇಲ್ಲಿ ಹಾಕ್ಕೋಬೋದು. ಈ ಕಡೆ ವಾಯುವ್ಯದಲ್ಲಿ ಹಾಕ್ಕೋಬೋದು. ಅದನ್ನು ರೂಮ್ ಮಾಡ್ಕೊಳ್ಳಿ, ಅದು ಓಪನ್ ಮಾಡ್ಕೊಳ್ಳಿ. ಹಾಂ 2 ಮನೆ ಹಿಂದೆಗಡೆ ಮನೆ ಕಾಂಪೌಂಡು. ಹಿಂದ್ಗಡೆ ಮನೆ ಹಿಂದೆಗಡೆ ಕಾಂಪೌಂಡ್ ಇರಬೇಕು. ಕಾಂಪೌಂಡ್ ಇಲ್ಲ ಅನ್ನೋದು ಆಗೋದಿಲ್ಲ. ಇರಲಿ ಹೋಗಲಿ, ಸ್ವಲ್ಪ ಒಂದು 3 ಅಡಿ 5 ಅಡಿ ಬಿಟ್ಟು ಹಿಂಗೆ ಗೋಡೆ ಪಕ್ಕದಲ್ಲೇ ಹಿಂಗೆ ಕಾಂಪೌಂಡ್ ಹಾಕ್ಕೊಂಬಿಡಿ. ಪಶ್ಚಿಮ ಆ ಕಡೆ ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಷ್ಟೇ. ಪಶ್ಚಿಮ ಮತ್ತು ದಕ್ಷಿಣ ಹಾಕ್ಕೊಂಬಿಟ್ರೆ ಈ ಮನೆಗೆ ಫಸ್ಟ್ ಕ್ಲಾಸ್. ಮತ್ತೆ ಹಳೆ ವೈಭವ ಬರದೆ ಹೋದ್ರೆ ಕೇಳಿ ಏನೋ. ಇದೊಂದು ರೂಮ್ 2 ರೂಮ್ ಮಾಡ್ಕೋಬೋದಲ್ಲ ಇದನ್ನು? ಹಾಂ ದೊಡ್ಡದು ಮಾಡ್ಬಿಟ್ಟಿದ್ದೀರಾ? ಚಿಕ್ಕ ಚಿಕ್ಕ ರೂಮ್ ಇದ್ದ. ಅಲ್ಲ ಅದರಲ್ಲಿ ನೋಡಿ ಆ ಮೂಲೆಯಲ್ಲಿ ಬಾತ್ರೂಮ್ ಇಟ್ಕೊಳ್ಳಿ. ಇದೊಂದು ರೂಮ್ ಹಂಗೆ ಇರಲಿ, ಇದೊಂದು ರೂಮ್ ಹಂಗೆ ಇರಲಿ. ಬೇಕಾರೆ 2 ರೂಮ್ ಆಗುತ್ತೆ. ಅದೊಂದು ರೂಮಾ? 3 ರೂಮ್. ಅಡುಗೆ ಮನೆ ಹಾಂ ಲೈನಾಗಿ ಸೂಪರಾಗಿದೆ, ಚೆನ್ನಾಗಿದೆ ಅಣ್ಣ. ಚೆನ್ನಾಗಿರೋ ಮನೆ ಯಾಕೆ ಇದು ಮಾಡ್ತೀರಾ? ಹಾಂ ಇಲ್ಲ ಭಾಗಗಳಾಗ್ಬಿಟ್ಟು ಎಲ್ಲ ಅಣ್ಣ ತಮ್ಮಂದ್ರಿಗೆ ನಾವು ವಹಿಸ್ಕೊಂಡು ಈಗ 3 ವರ್ಷ ಆಯ್ತು. 2 ಜನ ದೊಡ್ಡರಿಗೆ 6 ಲಕ್ಷ ಕೊಟ್ಟು ಮತ್ತೆ ಮೇಲೆಲ್ಲ ಕೈ ಹಂಚಿತ್ತು. ತೆಗೆದು ಮಂಗಳೂರಲ್ಲಿ ರೀಟ್ ಪಡಿಸಿ ಮಂಗಳೂರು ಹಂಚಿ ಹಾಕಿ. ಓ ಒಳ್ಳೆ ಇದು ಈ ಥರ ಇತ್ತಾ? ಕೈ ಹಂಚು ಬರ್ತಾವಲ್ಲ ಅದಕ್ಕೆ ಪೈಪ್ ಟೈಪು ಕೋಡಂಚು
ನಮ್ಮ ಕಡೆ ಕೈ ಹಂಚು ಅಂತೀವಿ 2 ಇಂಚ್ ಹಿಂಗೆ ಇಟ್ಬಿಟ್ಟು ಮೇಲೆ ಒಂದು ಹೌದು ಅದಿತ್ತು ಅದೆಲ್ಲ ತೆಗೆದುಬಿಟ್ಟು ನೀವು ನಾವು ಮಂಗಳೂರು ಹಂಚು ಹಾಕಿದ್ವಿ. ಮಂಗ್ಳೂರು ನೀವು ಹಾಕಿದ್ರಾ? ಓಹೋ 12,000 15,000 ಹಂಚು ಹಿಡಿದಿದೆ. ಓಹೋ 15,000 ಇಂಚು. ಇಲ್ಲೆಲ್ಲ ನೀರು ಬರ್ತದೆ, ಮಳೆ ಬಿದ್ದರೆ ಹೋಗುತ್ತಲ್ಲ ನೀರು? ನಾವು 4 ನೀರು ಒಂದೇ ತರ ಬಿಡುತ್ತೇವೆ. ನಮ್ಮ ದೊಡ್ಡ ಮಳೆಗಾಲದಲ್ಲಿ ಜೂನ್ ಜುಲೈಲಿ ಹಾಂ 4 ನೀರು ಬಂದು ಒಂದೇ ತಕ್ಕ ಬೀಳುತ್ತೆ. ಓಹೋ ಆ ನೀರು ಅಲ್ಲಿ ಹೊರಗಡೆ ಕೊಡುತ್ತೆ. ಹೋಗುತ್ತೆ, ತುಂಬ್ಕೊಂಬಿಡುತ್ತೆ ಇದು? ಇಲ್ಲ ತುಂಬಲ್ಲ. ನೀವು ಎಷ್ಟು ನೀರು ಬಂದು ಕರೆಕ್ಟ್ ಓಟ ಇಟ್ಟಿದ್ದಾರೆ. ಓಟ ಇಟ್ಟಿದ್ದಾರೆ ನೋಡಿ. ಆ ಕಾಲದಲ್ಲಿ ಒಂದು ನೀರು ಬಂದಾಗ ಹೋಯ್ತಾ ಇರುತ್ತೆ. ಹೋಗ್ತಾ ಇರುತ್ತೆ.